ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ನಿರೀಕ್ಷೆಗಿಂತ ಬೇಗನೆ ಮಿತ್ರ ಪಕ್ಷಗಳಿಂದ ಬೇಡಿಕೆಯ ಬಿಸಿ ಈಗ ತಾಕತೊಡಗಿದೆ. ಬಿಹಾರಕ್ಕೆ ವಿಶೇಷ ರಾಜ್ಯದ ಸ್ಥಾನಮಾನವನ್ನು ನೀಡಬೇಕು ಅಂತ ಕೇಂದ್ರದ ಮುಂದೆ ಮಿತ್ರ ಪಕ್ಷ ಜೆಡಿಯು ಬೇಡಿಕೆಯನ್ನು ಇಟ್ಟಿದೆ. ಇವತ್ತು ನಡೆದಂತ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಸಭೆಯಲ್ಲಿ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಇಲ್ಲವೇ ವಿಶೇಷ ಪ್ಯಾಕೇಜ್ ನೀಡಬೇಕು ಅಂತ ಕೇಂದ್ರವನ್ನು ಆಗ್ರಹಿಸುವಂತ ನಿರ್ಣಯವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಆ ರಾಜ್ಯದಲ್ಲಿ ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನಮಾನವನ್ನು ಕೇಳಿ ಕಳೆದ ವರ್ಷವೇ ಬಿಹಾರ ಸಂಪುಟ ತೀರ್ಮಾನ ತೆಗೆದುಕೊಂಡಿತ್ತು. ಈ ಮಧ್ಯೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೂ ಕೂಡ ಚುನಾವಣೆ ನಡೆಯೋದು ಫಿಕ್ಸ್ ಆಗಿದೆ. ಇಂಡಿಯಾ ಒಕ್ಕೂಟ ಕೂಟದ ಫೈಜಾಬಾದ್ನ ಅಯೋಧ್ಯೆಯ ಸಂಸದ ಅವಧೇಶ್ ಪ್ರಸಾದ್ರನ್ನ ಡೆಪ್ಯೂಟಿ ಸ್ಪೀಕರ್ ಚುನಾವಣೆಯಲ್ಲಿ ಅಭ್ಯರ್ಥಿ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಬಿಹಾರ ಚುನಾವಣೆ ಅಲ್ವಾ, ಸೊ ಆ ನಿಟ್ಟಿನಲ್ಲಿ ನಡೆಯುತ್ತೆ ಇವೆಲ್ಲವೂ ಕೂಡ. ಇನ್ನು ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಈಗ ಬಂದೇ ಬಿಟ್ಟಿದೆ. T20 ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಬಾರ್ಬಡೋಸ್ನಲ್ಲಿ ನಡೀತಾ ಇದೆ. ಸೆಮೀಸ್ನಲ್ಲಿ ಅಜೇಯವಾಗಿ ಉಳಿದ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಂತ ರೋಹಿತ್ ಪಡೆ ಮೊದಲು ಬ್ಯಾಟ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಈಗ ಆರಂಭದಲ್ಲಿ ರೋಹಿತ್ ಮತ್ತು ರಿಷಬ್ ಪಂತ್, ಸೂರ್ಯಕುಮಾರ್ ವಿಕೆಟನ್ನು ಕಳೆದುಕೊಂಡಿದ್ದಾರೆ. ಸೊ ಅದರಲ್ಲಿ ಅಕ್ಷರ್ ಪಟೇಲ್ ಕೂಡ ವಿಶ್ವಕಪ್ ಗೆಲ್ಲೋಕೆ ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರಿತಾ ಇವೆ. ಈ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡುವ ಭೀತಿಯೂ ಕೂಡ ಇದೆ. ಒಂದೊಮ್ಮೆ ಮಳೆ ಬಂದಲ್ಲಿ ಉಳಿದ ಆಟವನ್ನು ಮೀಸಲು ದಿನವಾದ ನಾಳೆ ಆಡಿಸಲಾಗುತ್ತೆ. ರೋಹಿತ್ ಸೇನೆ ಚಾಂಪಿಯನರಾಗಿ ಹೊರಹೊಮ್ಮಲಂತ ದೇಶದ ಉದ್ದಗಲಕ್ಕೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ಇನ್ನು ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗೋಕೆ ಚೋಕರ್ಸ್ ಹಣೆಪಟ್ಟಿ ಕಳಚಿಕೊಳ್ಳಲು ದಕ್ಷಿಣ ಆಫ್ರಿಕಾ ಕೂಡ ಈಗ ಪ್ರಯತ್ನವನ್ನು ನಡೆಸಿದೆ. ಈಗ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ಸ್ ಪ್ರಕಾರ 126ಕ್ಕೆ 4 ವಿಕೆಟ್ಗಳನ್ನು ನಮ್ಮ ದೇಶದಲ್ಲಿ ಕಳ್ಕೊಂಡಿದ್ದಾರೆ. ಈಗ 16 ಓವರ್ಗಳ ಆಗಿವೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಕಂಬಿ ಎಣಿಸ್ತಾ ಇರುವಂಥ ನಟ ದರ್ಶನ್ ಮಾನಸಿಕವಾಗಿ ಜರ್ಜರಿತರಾಗಿದ್ದಾರಂತೆ. ಇಂದು ಜೈಲಲ್ಲಿ ನಟ ದರ್ಶನ್ರನ್ನ ನಿರ್ದೇಶಕ ಪ್ರೇಮ್ ಮತ್ತು ನಟಿ ರಕ್ಷಿತಾ ದಂಪತಿ ಭೇಟಿ ಮಾಡಿದರು. ನಟ ದರ್ಶನ್ರನ್ನ ಆ ಸ್ಥಿತಿಯಲ್ಲಿ ನೋಡೋಕ್ಕಂತಾನೆ ನಟಿ ರಕ್ಷಿತಾಗೆ ಅಳು ತಡೆಯೋಕ್ಕಾಗಲಿಲ್ವಂತೆ. ಕಡೆಗೆ ನಟಿ ರಕ್ಷಿತಾರನ್ನೇ ದರ್ಶನ್ ಸಮಾಧಾನ ಮಾಡಿದ್ರಂತೆ. ಇವರು ಸಮಾಧಾನ ಮಾಡೋಕ್ಕೋಗಿ ಅವರೇ ಸಮಾಧಾನ ಮಾಡಿ ಕಳಿಸಿದ್ರಾ? ಏನೋ ಆಗೋಗಿದೆ, ನೀವು ಯೋಚನೆ ಮಾಡಬೇಡಿ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಜೋಗಿ ಪ್ರೇಮ್ ರಕ್ಷಿತಾ ದಂಪತಿಗೆ ನಟ ದರ್ಶನೇ ಧೈರ್ಯ ತುಂಬ ಕಳಿಸಿದಾರಾ? ಸುಮಾರು 25 ನಿಮಿಷ ಕಾಲ ಈ ಭೇಟಿ ನಡೀತು ಅಂತಿದ್ದಾರೆ. ಅತ್ತ ನಟಿ ಪವಿತ್ರ ಗೌಡರನ್ನ ಅವರ ಪರ ವಕೀಲರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರಂತೆ. ಇನ್ನು ದರ್ಶನ್ ಭೇಟಿಗೆ ಬಂದಿದ್ದ ಅಭಿಮಾನಿಯೊಬ್ಬ ರಸ್ತೆಯಲ್ಲಿ ಕುಳಿತು ರಂಪಾಟ ಎಲ್ಲ ಮಾಡಿದ್ದಾನೆ, ಕಣ್ಣೀರು ಹಾಕಿದ್ದಾನಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆಗೆ ಮುನ್ನವೇ ನಟ ದರ್ಶನ್ಗೆ ಕೆಡುಕಿನ ಮುನ್ಸೂಚನೆ ಸಿಕ್ಕಿತ್ತಂತೆ. ಮನಸ್ಸಲ್ಲಿ ಏನೋ ತಳಮಳ ಉಂಟಾಗಿತ್ತಂತೆ. ಹಾಗಾಗಿ ಗುರುವಾರ ಮನೆಯಲ್ಲಿ ಪೂಜಾರಿಯೊಬ್ಬರನ್ನ ಕರೆಸಿ ತಡೆ ಓಡಿಸಿದ್ರಂತೆ. ಇದಾದ ಮೂರೇ ದಿನದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸಿಲುಕಿದ್ರು ಅಂತ ಈಗ ಹೇಳ್ತಾ ಇದ್ರು. ಇದು ಚರ್ಚೆ ಆಗ್ತಾ ಇದೆ. ಇನ್ನು ನಟ ದರ್ಶನ್ ಪ್ರಕರಣದಲ್ಲಿ ಮಾಜಿ ಸಂಸದೆ ಸುಮಲತಾ ಮೌನಕ್ಕೆ ಜಾರಿರೋದು ಚರ್ಚೆಗೆ ಗ್ರಾಸವಾಗ್ತಿದೆ. ಸಹಜವಾಗಿಯೇ ಬರ್ತಾ ಇದೆ ಅದು. ಆದರೆ ಇಬ್ಬರ ಮಧ್ಯೆ ಏನಾಗಿದೆಯೋ ಏನೋ ಗೊತ್ತಿಲ್ಲ ಅಂತ ಒಂದು ಸುಮ್ಮನೆ ಕಡ್ಡಿ ಅಳ್ಳಾಡಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಅವರು. ಕಾನೂನಲ್ಲಿದೆ, ಇದರಲ್ಲಿದೆ, ಕೋರ್ಟಲ್ಲಿದೆ. ಸೊ ಅದರಿಂದ ನಾವ್ಯಾರು ಏನು ಮಾತಾಡೋಕೆ ಹೋಗಬಾರ್ದು. ಸೊ ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ತಾ, ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ, ನಡೀತಾ ಇದೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಏಕಾಏಕಿ ಅವ್ರಿಗೆ ಈ ಥರ ಬಂದು ಈ ಥರ ಸ್ಥಿತಿಯಲ್ಲಿದ್ದಾಗ ಅವ್ರಿಗೆ ಖಂಡಿತವಾಗಿಯೂ ಶಾಕಿಂಗ್ ಥರ ಇರುತ್ತೆ. ಅವ್ರಿಗೆ ಶಿ ಇಸ್ ನಾಟ್ ಅವೇರ್ ಆಫ್ ಇಟ್. ಇದ್ರ ಬಗ್ಗೆ ಏನನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾವಾಗ ತಪ್ಪು ಮಾಡಿರಲ್ಲ ಅವ್ರಿಗೆ ಈ ಥರ ಆದಾಗ ಖಂಡಿತ ಅವ್ರಿಗೊಂದು ನೋವಿರುತ್ತಲ್ಲ. ಖಂಡಿತವಾಗಿಯೂ ಜುಡಿಷಿಯಲ್ ಕಸ್ಟಡಿ ಇದ್ಮೇಲೆ ಚೆನ್ನಾಗಿದ್ದೇ ಇರ್ತಾರೆ. ಅದನ್ನು ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಎಲ್ಲರೂ ಈಕ್ವಲ್ ಆಗಿ ಹೆಂಗಿರ್ತಾರೆ ಹಂಗೆ ಅವರು ಇದ್ದಾರೆ. ಅದೇ ಇನ್ನು ಸ್ವಲ್ಪ ದಿವಸ ಆದಮೇಲೆ ಆಫ್ಟರ್ 4th ಆದಮೇಲೆ ಒಂದು ನೋಡೋಣ ಬೇಲ್ ಮೂವ್ ಮಾಡೋದಕ್ಕೆ ಯಾವ ಥರ ಅಂತ ಜಸ್ಟ್ ವಿಲ್ ಡೂ ಸಮ್ ಪ್ಲಾನ್. ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಪ್ಲೇಟ್ಲೆಟ್ಸ್ಗಳಿಗೆ ಡಿಮ್ಯಾಂಡ್ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಈ ವಿಚಾರ ಪ್ರಸ್ತಾಪಿಸಿ ರಾಜ್ಯ ಸರ್ಕಾರವನ್ನು ವಿಪಕ್ಷ ಬಿಜೆಪಿ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರ ಬದುಕಿದ್ದು ಸತ್ತಂತೆ ಆಗ್ಬಿಟ್ಟಿದೆ, ಕೋಮಾದಲ್ಲಿದೆ ಅಂತ ಎಲ್ಲ ಕಿಡಿಕಾರಿದ್ದಾರೆ. ಡೆಂಗಿ ಪ್ರಕರಣಗಳು ಹೆಚ್ಚುತ್ತಾ ಇದ್ರೂ ಕೂಡ ಏನೂ ಮಾಡ್ತಾ ಇಲ್ಲ ಅಂತ ಆಪಾದಿಸಿದೆ. ಈ ಬೆನ್ನಲ್ಲೇ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಆರೋಗ್ಯ ಮಂತ್ರಿಗಳು ಪರಿಶೀಲನೆ ನಡೆಸಿದರು. ರೋಗಿಗಳು ವೈದ್ಯರ ವಿರುದ್ಧ ಸರಣಿ ದೂರು ಕೊಟ್ಟರು. ಈ ವೇಳೆ ವೈದ್ಯರನ್ನ ಸಚಿವರು ತರಾಟೆಗೆ ತೆಗೆದುಕೊಂಡರು. ಇನ್ನು ಪಾನಿಪುರಿಯಲ್ಲಿ ಹಾನಿಕಾರಕ ಕೆಮಿಕಲ್ ಬಳಕೆಯನ್ನು ನಿರ್ಬಂಧಿಸೋಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತೆ. ಸೋಮವಾರ ಅಧಿಕೃತ ಆದೇಶ ಹೊರಬೀಳುವ ನಿರೀಕ್ಷೆ ಕೂಡ ಇದೆ. ಬಂದಿದೆ ರಿಪೋರ್ಟ್ ಪ್ರಕಾರ ಅದರಲ್ಲಿ ಸಾಕಷ್ಟು ಸ್ಯಾಂಪಲ್ಗಳಲ್ಲಿ ಹಾನಿಕಾರಿಯಾದಂಥ ಏನು ಕೆಮಿಕಲ್ಸ್ ಇದೆ, ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು ಇದೆ. ಹಿಂದೆ ಈಗ ನಾವು ಗೋಬಿ ಮಂಚೂರಿಯನ್ದು, ಕಾಟನ್ ಕ್ಯಾಂಡಿದು, ಈಗ ಕಬಾಬ್ಸ್ದು ಅದೆಲ್ಲ ಹೇಳಿದ್ದೀವಿ. ಈಗ ಇದರದ್ದು ಕೂಡ ನೋಟಿಫೈ ಮಾಡ್ತೀವಿ. ಒಂದೇ ಅಲ್ಲ ಸರ್, ಆ್ಯಕ್ಚುಲಿ ಅಜಿನೋಮೋಟೋ ಟೇಸ್ಟಿಂಗ್ ಪೌಡರ್ ಏನಿದೆ ಅದನ್ನು ಆ್ಯಕ್ಚುಲಿ ಯೋಚನೆ ಮಾಡಬೇಕಾಗಿದೆ. ಕಾರಣ ಅದನ್ನು ಎಲ್ಲ ಕಡೆನೂ ಕೂಡ ಈ ಫ್ರೈಡ್ ರೈಸು, ಎಗ್ ರೈಸು, ನೂಡಲ್ಸು ಇವನ್ನೆಲ್ಲ ಮಾಡ್ತಾರಲ್ಲ, ಅಜಿನೋಮೋಟೋನ ಜಾಸ್ತಿ ಯೂಸ್ ಮಾಡ್ತಾರೆ. ಭಾಳ ಡೇಂಜರಸ್ ಅದು. ದಯವಿಟ್ಟು ಅದನ್ನು ಬ್ಯಾನ್ ಮಾಡಿಸೋದನ್ನು ಮಾಡಿದ್ರೆ ಇನ್ನೂ ಉತ್ತಮ ಅಂತ ಕಾಣಿಸುತ್ತೆ. ಒಳ್ಳೇದು ಮಾಡಲಿ ಅದು ಮಾಡಿದ್ರೆ. ಇನ್ನು ರಾಜ್ಯದ ಕರಾವಳಿ ಮಲೆನಾಡಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಮೂಡಿಗೆರೆಯ ಬಣಕಲ್ನಲ್ಲಿ ಗರಿಷ್ಠ 161 ಮಿಲಿಮೀಟರ್ ಮಳೆ ಆಗಿದೆ. ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಸೇರಿ ವಿವಿಧೆಡೆ ಮಳೆ ಮುಂದುವರೆದಿದೆ.
ಬಣಕಲ್ ಬಳಿ ಮಳೆ ಕಾರಣ ಚಾಲಕನ ನಿಯಂತ್ರಣ ತಪ್ಪಿದ ಆಲ್ಟೋ ಕಾರ್ ಒಂದು ಹೇಮಾವತಿ ನದಿಗೆ ಬಿದ್ದುಬಿಟ್ಟಿದೆ. ಅಯ್ಯೋ ಪಾಪ. ಕಾರಿನಲ್ಲಿದ್ದ 4 ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಏನೂ ಆಗಿಲ್ಲ, ಒಳ್ಳೆಯದು. ನಿನ್ನೆ ಇದೇ ಜಾಗದಲ್ಲಿ ಸ್ವಿಫ್ಟ್ ಕಾರು ಅಪಘಾತಕ್ಕೀಡಾಗಿತ್ತು. ಯಾಕೆ ಅಲ್ಲಿ ಪದೇ ಪದೇ ಆಗ್ತಾ ಇದೆ? ಏನಾದರೂ ಸಮಸ್ಯೆ ಇದೆಯಾ? ತಡೆಗೋಡೆ ಏನೂ ಇಲ್ವಾ? ಇನ್ನು KRS ಒಳಹರಿವು 18,644 ಕ್ಯೂಸೆಕ್ ತಲುಪಿದೆ. ಕಬಿನಿ ಒಳಹರಿವು 17,873 ಕ್ಯೂಸೆಕ್ನಷ್ಟಿದೆ. ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗಿದೆ. ಇನ್ನು 4 ದಿನ ಉತ್ತಮ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸೊ ಎಲ್ಲ ಮಳೆ ಏನೋ ಚೆನ್ನಾಗಿ ಆಗ್ತಾ ಇದೆ. ನಿಮ್ಮ ಊರಲ್ಲಿರುವಂಥ ಕೆರೆಗಳು ಹೂಳೆತ್ತುವಂಥ ಕೆಲಸ ಏನಾದರೂ ಮಾಡಿದ್ರೋ ಮಾಡಿಲ್ವೋ ಯಾರಿಗೆ ಗೊತ್ತು. ಮಾಡಿದ್ದರೆ ಅಟ್ಲೀಸ್ಟ್ ನೀರು ತುಂಬಿಕೊಳ್ತಿತ್ತೇನೋ. ಇನ್ನು ಭಾರೀ ಮಳೆಗೆ ತತ್ತರಿಸಿದಂಥ ದೆಹಲಿ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಒಂದೇ ಮಳೆಗೆ ಅಯೋಧ್ಯೆ ಜಲಾವೃತವಾಗಿದೆ. ಈ ಕಡೆಗೆ ರಾಮಪಥದಲ್ಲಿ 5-6 ಗುಂಡಿಗಳು ಬಿದ್ದಿವೆ. ಕಾಮಗಾರಿ ಗುಣಮಟ್ಟದ ಬಗ್ಗೆ ಭಾರೀ ಟೀಕೆಗಳು ಕೇಳಿಬಂದಿವೆ. ಈ ಬೆನ್ನಲ್ಲೇ ಲೋಕೋಪಯೋಗಿ ಇಲಾಖೆಯ 3 ಇಂಜಿನಿಯರ್ಗಳನ್ನು ಯೋಗಿ ಸರ್ಕಾರ ಸಸ್ಪೆಂಡ್ ಮಾಡಿದೆ. ತುರ್ತಾಗಿ ರಸ್ತೆ ಗುಂಡಿ ಮುಚ್ಚಲು ಸೂಚಿಸಿದೆ. ಜಬಲ್ಪುರ ದೆಹಲಿ ಬೆನ್ನಲ್ಲೇ ರಾಜ್ಕೋಟ್ ಏರ್ಪೋರ್ಟ್ನ ಟರ್ಮಿನಲ್ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಈ ಬಗ್ಗೆ ಟ್ವೀಟ್ ಮಾಡಿರುವಂಥ ಕಾಂಗ್ರೆಸ್ ಮೋದಿ ಸರ್ಕಾರವನ್ನು ಟೀಕಿಸಿದೆ. ಇದಕ್ಕೆ ಬಿಜೆಪಿ ಅಮಿತ್ ಮಾಳವಿಯಾ ತಿರುಗೇಟು ಕೊಟ್ಟಿದ್ದಾರೆ. ಪ್ಲೀಸ್, ಇದಕ್ಕೆ ನಾವು ನೆಹರೂರನ್ನು ನಿಂದಿಸಬಾರ್ದು. ಯಾಕಂದರೆ ಅವರು ಏರ್ಪೋರ್ಟ್ ನಿರ್ಮಿಸಿಲ್ಲ. ಅವರ ಅವಧಿಯಲ್ಲಿ DRDO ದೃಢೀಕರಿಸಿದ ಎತ್ತಿನ ಬಂಡಿಯಲ್ಲಿ ಹೋಗ್ತಿದ್ವಿ ಅಂತ ವ್ಯಂಗ್ಯವಾಗಿ ಪೋಸ್ಟ್ ಹಾಕಿದ್ದಾರೆ. ಬಿಹಾರದ ಮಧುಬನಿಯಲ್ಲಿ ಮತ್ತೊಂದು ಸೇತುವೆ ಕುಸಿದಿದೆ. 9 ದಿನಗಳ ಅಂತರದಲ್ಲಿ 5ನೇ ಸೇತುವೆ ಕುಸಿದಂತಾಗಿದೆ. ಹರಿದ್ವಾರದಲ್ಲಿ ಗಂಗೆ ಅಪಾಯದ ಮಟ್ಟ ಮೀರಿದೆ. ಕಾರೊಂದು ಕೊಚ್ಚಿ ಹೋಗಿದೆ. ಅದರಲ್ಲಿ ರಾಜಸ್ಥಾನದ ಬಿಕನೇರ್ನಲ್ಲಿ ಪ್ರವಾಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನು ಚೀನಾ ಭಾರತ ಗಡಿಯಲ್ಲಿ ವಿಷಾದಕರ ಘಟನೆಯೊಂದು ನಡೆದು ಹೋಗಿದೆ. ಲಡಾಖ್ನ ನ್ಯೂಮಾ ಚುಶುಲ್ ಪ್ರಾಂತ್ಯದಲ್ಲಿ ಉಂಟಾದ ಆಕಸ್ಮಿಕ ಪ್ರವಾಹಕ್ಕೆ 5 ಭಾರತೀಯ ಸೈನಿಕರು ಬಲಿಯಾಗಿದ್ದಾರೆ. ಇಲ್ಲಿನ ಬೋಧಿ ನದಿಯನ್ನ T-72 ಟ್ಯಾಂಕರ್ನೊಂದಿಗೆ ದಾಟುವ ಸಂದರ್ಭದಲ್ಲಿ ದಿಢೀರಂತ ನೀರಿನ ಹರಿವು ಹೆಚ್ಚಾಗಿ ಜೂನಿಯರ್ ಕಮಿಷನರ್ ಅಧಿಕಾರಿ ಸೇರಿ 5 ಸೈನಿಕರು ಕೊಚ್ಚಿ ಹೋಗಿದ್ದಾರೆ. ಪ್ರಧಾನಿ ಮತ್ತು ರಕ್ಷಣಾ ಮಂತ್ರಿ ವಿಪಕ್ಷ ನಾಯಕರು ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಇನ್ನೂ ಘೋಷಣೆನೇ ಆಗಿಲ್ಲ. ಆದರೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದು ಯಾರು ನಿಲ್ತಾರೆ ಅಂತ ಹೇಳಿ. ಮೈತ್ರಿ ಪಕ್ಷಗಳ ಅಭ್ಯರ್ಥಿಯಾಗಿ CP ಯೋಗೇಶ್ವರನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಅಂತೆ. ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕೂಡ ಮಾತುಕತೆ ನಡೆಸಿದ ನಂತರ ಅಭ್ಯರ್ಥಿ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರಂತೆ. ಆದರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಹೌದಾ, ಮೊನ್ನೆ DK ಶಿವಕುಮಾರ್ ಎಲ್ಲ ಹೋಗಿ ಬಂದರು, ಎಲ್ಲ ದೇವಸ್ಥಾನಗಳು ಓಡಾಡಿ ಬಂದರು. ಒಂದು ಪ್ರಯತ್ನ ಮಾಡಬೇಕು, ನಾನು 10 ವರ್ಷ ಕುಮಾರಸ್ವಾಮಿಗಿಂತಲೂ 10 ವರ್ಷ ಮುಂಚೆನೇ ಚನ್ನಪಟ್ಟಣ ನೋಡಿದ್ದೀನಿ ಅಂತೆಲ್ಲ ಹೇಳಿದರು. ಅವ್ರು ನಿಲ್ಲಲ್ವಂತ? ಏನಪ್ಪ, ಇನ್ನು ನಾನು ಸ್ಪರ್ಧೆ ಮಾಡಲ್ಲ ಅಂತ DK ಸುರೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ KSRTC ಬಸ್ ಅಪಘಾತಕ್ಕೀಡಾಗಿದೆ. ಅದು ಅವ್ರದ್ದೇ ಮಿಸ್ಟೇಕು. ಮಂಡ್ಯದ ರಾಗಿಮುದ್ದನಹಳ್ಳಿಯಲ್ಲಿ ಗೇಟ್ ಬಳಿ ಅತಿ ವೇಗದ ಕಾರಣ KSRTC ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ಡಿವೈಡರ್ ಹಾರಿ ಸರ್ವಿಸ್ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಇಳಿದೋಗ್ಬಿಟ್ಟಿದೆ. ಪರಿಣಾಮ ಬಸ್ಸಲ್ಲಿ 8 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಚಾಲಕನ ಕಾಲು ಮುರಿದೋಗಿದೆಯಂತೆ. 1 ಕಾರು 4 ಬೈಕ್ ಎಲ್ಲ ಜಖಮಾಗಿವೆ. ಅಪಘಾತದ ದೃಶ್ಯ CCTVಯಲ್ಲಿ ಸರಿಯಾಗಿದೆ. ತುಂಬ ಭಯಾನಕವಾಗಿದೆ ಆ ದೃಶ್ಯ ನೋಡ್ತಾ ಇದ್ರೆ. ಯಾವ ರೀತಿ ಬರ್ತಾರೆ ಸರ್ವಿಸ್ ರೋಡಲ್ಲಿ? ಏನು ಮೊಬೈಲ್ ನೋಡ್ಕೊಂಡು ಕೂತಿದ್ರಾ ಸ್ಪೀಡಲ್ಲಿ? ಏನು ಕಂಟ್ರೋಲ್ ಇಲ್ಲದೆ ಇರೋ ಮಟ್ಟಕ್ಕ ನೋಡಿ ಇಲ್ಲಿ ಹೆಂಗೆ ಜಂಪ್ ಹಾಕ್ಕೊಂಡು ಬರುತ್ತೆ. ಒಳ್ಳೆ ಫಿಲ್ಮಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಮಾಡಿಸ್ದಂಗೆ ಇದೆಯಪ್ಪ ಈ ಪ್ರಮಾಣದಲ್ಲಿ. ಇನ್ನು ನೀಟ್ ಹಗರಣ ಸಂಬಂಧ ರಾಜಕೀಯ ಕೆಸರೆಚಾಟ ಈಗ ತೀವ್ರಗೊಂಡಿದೆ. ಪ್ರಧಾನಿ ಮೋದಿ ಮೌನವನ್ನು AICC ನಾಯಕಿ ಸೋನಿಯಾ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ತುರ್ತು ಪರಿಸ್ಥಿತಿಯ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರೋ ಮೋದಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಸಂವಿಧಾನದ ಮೇಲೆ ನಡೀತಾ ಇರುವ ದಾಳಿಗಳನ್ನು ಮರೆಮಾಚೋಕೆ ಎಮರ್ಜೆನ್ಸಿ ಬಗ್ಗೆ ಪ್ರಧಾನಿ ಮಾತನಾಡ್ತಾ ಇದ್ದಾರೆ ಅಂತ ಸೋನಿಯಾ ಗಾಂಧಿ ಅವರು ಆಪಾದಿಸಿದ್ದಾರೆ. ಇನ್ನು ನೀಟ್ ತನಿಖೆ ಚುರುಕುಗೊಂಡಿದೆ. ಜಾರ್ಖಂಡ್ನಲ್ಲಿ ಪತ್ರಕರ್ತರೊಬ್ಬರನ್ನ CBI ಬಂಧಿಸಿದೆ. ನೀಟ್ ವಿರುದ್ಧ ಪ್ರಧಾನಿಗೆ ಮತ್ತು ಕರ್ನಾಟಕ ಸೇರಿ 8 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ತಮಿಳುನಾಡು CM ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ಈಗ ಮೇಡಮ್ ಈ ವಿಚಾರದಲ್ಲಿ ಹೇಳ್ತಾರಲ್ವಾ, ಸೋನಿಯಾ ಗಾಂಧಿ ಮೇಡಮು, ಸಂವಿಧಾನದ ಮೇಲೆ ನಡೀತಾ ಇರುವ ದಾಳಿಗಳನ್ನು ಮರೆಮಾಚೋಕೆ ಎಮರ್ಜೆನ್ಸಿ ಬಗ್ಗೆ ಪ್ರಧಾನಿ ಓಕೆ ಕರೆಕ್ಟ್ ಹಾಗೆ ಮಾಡ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋದು. ಹಾಗಿದ್ದಾಗ ರಾಜ್ಯದಲ್ಲಿ ಇಲ್ಲಾಗಿರುವಂಥ ಎಲ್ಲ ಬೆಲೆ ಏರಿಕೆಗಳು, ಇಲ್ಲಾಗಿರುವಂಥ ಎಲ್ಲ ಸಮಸ್ಯೆಗಳು, ದುಡ್ಡು ಕೊಡೋಕ್ಕಾಗ್ತಿಲ್ಲ, ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೋಸ್ಕರ CM DCMಗಳ ಚರ್ಚೆಯನ್ನು ತಂದಿಡ್ತಾ ಇದ್ದಾರೆ ಮಂತ್ರಿಗಳು ಅಂತ ಹೇಳಬೇಕಾ? ಬರಲ್ವಾ ಹಾಗೆ ಚರ್ಚೆ? ಹಾಗೆ ಒಂದ್ಸಲ ಆದರೂ ಕಂಡೆಮ್ ಮಾಡಿ ಎಮರ್ಜೆನ್ಸಿ ತಂದಿದ್ದು ಸರಿ ಅಲ್ಲ ಅಂಥೇಳಿ ಆದರೂ ಒಂದ್ಸಲ ಹೇಳಿ. ಈ ದೇಶ ಎಲ್ಲರೂ ಕೂಡ ವಿರೋಧ ಮಾಡ್ತಾರಲ್ವ ಎಮರ್ಜೆನ್ಸಿ ಸರಿಯಲ್ಲ ಅಂತೇಳಿ. ನೀವಾದರೂ ಹೇಳಿ ಒಂದ್ಸಲ ನೋಡೋಣ. ಹೇಳಿಬಿಟ್ಟು ಉಳಿದಿದ್ದೆಲ್ಲ ಹೇಳಿ. ಹಿಂಗೆ ಸುಮ್ಮನೆ ನಡೀತಾ ಇರುತ್ತೆ. ಏನು ಮಾಡ್ತೀರಾ ರಾಜಕೀಯ. ಇನ್ನು ಗಡಿ ಸಂಘರ್ಷದ ಹೊತ್ತಲ್ಲಿಯೇ ದೇಶದ ಮೊದಲ ಪ್ರಧಾನಿ ನೆಹರು ಅವರ ಪಂಚಶೀಲ ಒಪ್ಪಂದವನ್ನು ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮೆಚ್ಚಿದ್ದಾರೆ. ಸದ್ಯ ಜಗತ್ತಿನಲ್ಲಿ ನಡೀತಾ ಇರೋ ಘರ್ಷಣೆಗಳಿಗೆ ಕೊನೆ ಹಾಡಲು ಈ 5 ಸೂತ್ರಗಳು ಉತ್ತಮವಾಗಿ ಕೆಲಸ ಮಾಡುತ್ತವೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಪಂಚಶೀಲ ಒಪ್ಪಂದಗಳಿಗೆ 70 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಜಿನ್ಪಿಂಗ್ ನೆಹರು ಯೋಜನೆಯನ್ನು ಹೊಗಳಿದ್ದಾರೆ.
ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣ ಈಗ ರಂಗೇರಿದೆ. ಟ್ರಂಪ್ ಜೊತೆಗಿನ ಬಹಿರಂಗ ಚರ್ಚೆಯಲ್ಲಿ ಬೈಡನ್ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಇದಕ್ಕೆ ಬೈಡನ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಯುವಕನಲ್ಲ ಎಂಬುದು ನನಗೂ ಗೊತ್ತು. ಹಿಂದಿನಂತೆ ಓಡಾಡಕ್ಕಾಗೋದಿಲ್ಲ, ಸ್ಪಷ್ಟವಾಗಿ ಮಾತನಾಡಲಾರೆ. ಆದರೆ ನಿಜವನ್ನ ಹೇಗೆ ಹೇಳಬೇಕು, ಸಕ್ರಮವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂದಿದ್ದಾರೆ. ಈ ಮೂಲಕ ಟ್ರಂಪ್ಗಿಂತ ನಾನೇ ಬೆಸ್ಟ್ ಅಂತ ಹೇಳಿಕೊಂಡಿದ್ದಾರೆ. ಎಲ್ಲರಿಗೂ ಎಲ್ಲ ಸುದ್ದಿಗಳಿಗಿಂತಲೂ ವರ್ಲ್ಡ್ ಕಪ್ ಮ್ಯಾಚ್ ಏನಾಯಿತು, ಏನಾಗ್ತಾ ಇದೆ ಅನ್ನೋದೇ ಬಹಳ ನಿಮಗೆಲ್ಲ ಕುತೂಹಲ. ಸೊ ಈಗ ನಡೀತಾ ಇದೆ. 163 ರನ್ಗಳಿಗೆ 4 ವಿಕೆಟನ್ನು ಕಳೆದುಕೊಂಡಿದೆ. ಸೊ ಇನ್ನು 18 ಓವರು 4 ಬಾಲ್ ಆಗಿದೆ, ಇನ್ನೊಂದು 8 ಬಾಲ್ ಇದೆ. ಸೊ ಎಷ್ಟು ರೀಚ್ ಆಗ್ತಾರೆ ನೋಡೋಣ. 180ರವರೆಗೂ ಇದ್ರೂ ಒಳ್ಳೆ ಫೈಟ್ ಆಗುತ್ತೆ. ಆರಂಭದಲ್ಲಿ 4 ವಿಕೆಟ್ ಕಳ್ಕೊಂಡ್ಬಿಟ್ಟು ಭಾರಿ ಆಘಾತ ಉಂಟಾಗಿತ್ತು. ಬಟ್ ಈಗ ಗುಡ್, ಒಂದು ಒಳ್ಳೆ ಹಂತಕ್ಕೆ ಬಂದಿದ್ದಾರೆ. ಫೈಟ್ ಅಂತೂ ಚೆನ್ನಾಗಿರುತ್ತೆ. ಯಾವ ಪಂದ್ಯಗಳನ್ನೂ ಆಡದೇನೆ ಈ ಪಂದ್ಯವನ್ನು ಅದ್ಭುತವಾಗಿ ಆಡಿರುವಂಥ ಕೊಹ್ಲಿ ಅವರೇ ಮ್ಯಾಚ್ ಪಂದ್ಯವನ್ನು ಭಾರತ ಗೆದ್ದರೆ ಅವರೇ ಬರ್ತಾರೆ. ಇಷ್ಟು ದಿನ ಮಾಡಿರುವಂಥದ್ದು ಎಲ್ಲವೂ ಕೂಡ ಪಾಪ ಉಳಿದವ್ರದ್ದೆಲ್ಲ ಕತೆ ಮುಗೀತು. ಕೊಹ್ಲಿರೇ ರಾರಾಜಿಸ್ತಾರೆ. ಹೀಗೆ ಎಲ್ಲವೂ ಆದ ನಂತರ ಕೊನೆಗೆ ಯಾರು ಇರ್ತಾರಲ್ಲ ಅವರೇ ಕಾಣಿಸ್ಕೊಳ್ಳೋದು. ಓಕೆ, ಇಲ್ಲಿಗೆ